ರಂಗಭೂಮಿ ಅಂದರೆ ಏನು? ಅದರಿಂದ ಸಮಾಜಕ್ಕೆ ಕೊಡುಗೆ ಏನು? ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಈ ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗಿನ ಯುವ ಪೀಳಿಗೆಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಖಾಲಿ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡೋದು, ಅದರಲ್ಲೇ ಕಾಲ ಕಳೀತಿರ್ತಾರೆ. ರಂಗಭೂಮಿಯಿಂದ ನಮ್ಮ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಪಾರ. ಯಾಕೆ ಈ ಕ್ವಶನ್ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು 4 ವರ್ಷ ಇರಬೇಕಾದ್ರೆ ಬಣ್ಣ ಹಚ್ಚಿದವರು. ನಿಮ್ಮ ಕಷ್ಟ, ನೋವು ಅದರಲ್ಲೆಲ್ಲ ಗೊತ್ತಾಗತ್ತೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ರಂಗಭೂಮಿ ಅಂತಂದರೆ ಒಂದು ಜೀವಂತ ಇರುವಂಥ ಒಂದು ಸ್ಥಳ. ಪ್ರತಿಯೊಂದು ನಾವು ಜೀವಂತವಾಗೇ ನೋಡ್ತೀವಿ. ಆದ್ದರಿಂದ ಅದು ಜೀವಂತ ಕಲೆ. ಅದಕ್ಕೆ ಸಾಟಿ ಯಾವುದೂ ಇಲ್ಲ. ನೀವು ಏನೇ ಮೊಬೈಲ್ಸ್ ಇಟ್ಕೊಳ್ಳಿ, ರೀಲ್ಸ್ ಏನೇ ಮಾಡಿ, ಆ ರೀಲ್ಸನ್ನ ನಾವು ಪ್ಲಸ್ ಪಾಯಿಂಟಾಗೆ ಉಪಯೋಗಿಸ್ಕೋತೀವಿ. ಅದರಿಂದ ನಮಗೆ ಅಂದರೆ ರಂಗಭೂಮಿಗೆ ಸಾಕಷ್ಟು ಹೆಲ್ಪ್ ಆಗಿದೆ. ನಾವು ನಿಮ್ಮಂತೆ ರೀಲ್ಸ್ಗಳನ್ನ ನೋಡಿ ನಮ್ಮದು ನಾಟಕಗಳ ಒಂದೊಂದು ತುಣುಕುಗಳನ್ನು ಅದನ್ನು ಬಿಡ್ತಾ ಇರ್ತೀವಿ. ಸೊ ಆ ಥರದಲ್ಲಿ ನಮಗೆ ಅದು ಸಹಾಯ ಆಗ್ತಾಯಿದೆ. ರಂಗಭೂಮಿ ಅನ್ನೋದು ಜೀವಂತ ಕಲೆ, ಯಾವತ್ತೂ ಅದು ಸಾವಿಲ್ಲ. ಅದಕ್ಕೆ ಅಷ್ಟೇ, ಅದನ್ನು ಬೀಟ್ ಮಾಡುವಂಥ ಕಲೆ ಇನ್ಯಾವುದೂ ಇಲ್ಲ. ಯಾಕಂತ ಈ ಮುಂಬೈಯಲ್ಲಿ ಒಂದು ನಾಟಕ ಮಾಡೋದು ಆಡಿಯನ್ಸ್ ಇರ್ತಾರೆ, ಡೆಲ್ಲಿಯಲ್ಲಿ ಇರ್ತಾರೆ. ಕರ್ನಾಟಕದ ಎಲ್ಲೋ ಒಂದು ಕಡೆ ಅದು ವಿರಳ ಆಗ್ತಾ ಇದೆ, ನೋಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬಟ್ ಅದನ್ನು ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಯಾರದ್ದು? ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಶ್ರಮವಹಿಸಿ ಕೆಲಸ ಮಾಡಬೇಕಾಗುತ್ತೆ? ಇಲ್ಲಿ ಕಡಿಮೆ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮಗೆ ರಂಗಮಂದಿರಗಳಿಲ್ಲ. ನಮಗಿರೋದೇ ಒಂದು ರಂಗಶಂಕರ ಅಂತ, ಇನ್ನೊಂದು ಆ ಕಡೆ ಒಂದು ರಂಗಮಂದಿರ ಇದೆ. ನಮ್ಮದು ಬಡಾವಣೆಗೆ ಒಂದೊಂದು ರಂಗಮಂದಿರ ಆದರೆ ಆವಾಗ ಜನಗಳಿಗೆ ಹತ್ತಿರ ಆಗುತ್ತೆ. ಮೊದಲು ನಾವು ಚಿಕ್ಕವರಿದ್ದಾಗ ಬಹಳ ಚಿಕ್ಕದಾಗಿತ್ತು ಬೆಂಗಳೂರು ಎಷ್ಟಿದೆಯೋ ಅಷ್ಟೇ ಇತ್ತು. ಈಗ ಅದು ತುಮಕೂರಿಗೂ ದಾಟಿದೆ, ಈ ಕಡೆ ಚಿಕ್ಕಬಳ್ಳಾಪುರಕ್ಕೂ ಹೋಗಿದೆ. ಈ ಥರ ಎಲ್ಲ ಬೆಳೆದಿರೋದ್ರಿಂದ ಜನಕ್ಕೆ ಬರೀ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಬೇಕು ಅಥವಾ ರಂಗಶಂಕರಕ್ಕೆ ಟೈಮಿಗೆ ಸರಿಯಾಗಿ ಬರಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಆಯಾ ಬಡಾವಣೆಗಳಲ್ಲಿ ಇದ್ದರೆ ಒಂದು ರಂಗಮಂದಿರಗಳು, ಅವಾಗ ಅದು ಸಹಾಯ ಆಗುತ್ತೆ. ಅದನ್ನು ನೀವು ತಂಡಗಳಿಗೆ ಯಾರು ತಂಡದ ಲೀಡರ್ ಇರ್ತಾರೋ ಅವರಿಗೆ ಲೀಸಿಗೆ ಅಂತ ಇಷ್ಟು ವರ್ಷನೋ ಏನೋ ಕೊಡ್ತು ಅಂತಂದರೆ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಕಲಾಕ್ಷೇತ್ರದಲ್ಲಿ ನಾವು ನಾಟಕನ ಮಾಡ್ತೀವಿ ಅಂತ ಬುಕ್ ಮಾಡಿದ್ರೆ ಯಾವತ್ತು ಅದು ಯಾವಾಗ ಯಾವ ಟೈಮ್ನಲ್ಲಿ ಗೌರ್ಮೆಂಟ್ ಬಂದು ಅದನ್ನು ಕ್ಯಾನ್ಸಲ್ ಮಾಡುತ್ತೋ ಗೊತ್ತಿಲ್ಲ. ಆ ಮೂಮೆಂಟಲ್ಲಿ ಬಂದು ಇವತ್ತು ನಾಟಕ ಅಂತಂದರೆ ಇವತ್ತೇ ಕ್ಯಾನ್ಸಲ್ ಆಗಿರುತ್ತೆ. ಆಗ ನಾವು ಟಿಕೆಟ್ ಕೊಟ್ಟು ಎಲ್ಲರ ಹತ್ರನೂ ಟಿಕೆಟ್ ತೊಗೊಂಡಿರ್ತೀವಿ, ಅವ್ರಿಗೆ ವಾಪಸ್ ಕೊಡೋದು ಭಾಳ ಕಷ್ಟ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಕಲಾಕ್ಷೇತ್ರದ ಕಡೆ ನಾವು ಯಾರೂ ಹೋಗೋದೇ ಇಲ್ಲ. ಏಕೆಂತಂದರೆ ನಮಗೊಂದು ಭಯ ಇರುತ್ತೆ, ಪ್ರೇಕ್ಷಕರು ಬಂದು ಟಿಕೆಟ್ ಎಲ್ಲ ತೊಗೊಂಡು ಹೋದ್ಮೇಲೆ ಇವತ್ತು ನಾಟಕ ಅಂದರೆ ಇವತ್ತು ಕ್ಯಾನ್ಸಲ್ ಆದರೆ ಅವ್ರಿಗೆ ನಾವು ಮರುಪಾವತಿ ಮಾಡೋದಾದ್ರೆ ಹೇಗೆ ದುಡ್ಡನ್ನು? ಸೊ ಈ ಥರದ ಒಂದು ಭಯದಿಂದ ನಾವು ಅಲ್ಲಿ ಹೋಗಲ್ಲ. ನಮಗಿರೋದು ಕಲಾಕ್ಷೇತ್ರ ಒಂದೇ. ಅದನ್ನು ಬಿಟ್ಟರೆ ಮಾರತಹಳ್ಳಿ ಅಂತ ಅಲ್ಲಿ ಸಮುಚ್ಚಯ ಭವನ, ಅಲ್ಲೊಂದು ಪುಟ್ಟದೊಂದು ರಂಗಮಂದಿರ ಇದೆ. ಅಲ್ಲಿಗೆ ಇವತ್ತು ನಾಟಕದ ನೋಡೋಕ್ಕೆ ಜನ ಬರ್ತಾರೆ. ನಾಟಕ ನೋಡೋಕ್ಕೆ ಕಮ್ಮಿ ಆಗಿದ್ದಾರೆ ಅಂತ ನಾನು ಒಪ್ಪದೇ ಇಲ್ಲ. ಬಹಳ ಜನ ಬರ್ತಾರೆ, ತುಂಬ ತುಳುಕುತ್ತೆ ರಂಗಮಂದಿರಗಳು. ರಂಗಭೂಮಿ ಅಂದರೆ ಏನು? ಅದರಿಂದ ಸಮಾಜಕ್ಕೆ ಕೊಡುಗೆ ಏನು? ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಈ ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗಿನ ಯುವ ಪೀಳಿಗೆಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಖಾಲಿ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡೋದು, ಅದರಲ್ಲೇ ಕಾಲ ಕಳೀತಿರ್ತಾರೆ. ರಂಗಭೂಮಿಯಿಂದ ನಮ್ಮ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಪಾರ. ಯಾಕೆ ಈ ಕ್ವಶನ್ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು 4 ವರ್ಷ ಇರಬೇಕಾದ್ರೆ ಬಣ್ಣ ಹಚ್ಚಿದವರು. ನಿಮ್ಮ ಕಷ್ಟ, ನೋವು ಅದರಲ್ಲೆಲ್ಲ ಗೊತ್ತಾಗತ್ತೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ರಂಗಭೂಮಿ ಅಂತಂದರೆ ಒಂದು ಜೀವಂತ ಇರುವಂಥ ಒಂದು ಸ್ಥಳ. ಪ್ರತಿಯೊಂದು ನಾವು ಜೀವಂತವಾಗೇ ನೋಡ್ತೀವಿ. ಆದ್ದರಿಂದ ಅದು ಜೀವಂತ ಕಲೆ. ಅದಕ್ಕೆ ಸಾಟಿ ಯಾವುದೂ ಇಲ್ಲ. ನೀವು ಏನೇ ಮೊಬೈಲ್ಸ್ ಇಟ್ಕೊಳ್ಳಿ, ರೀಲ್ಸ್ ಏನೇ ಮಾಡಿ, ಆ ರೀಲ್ಸನ್ನ ನಾವು ಪ್ಲಸ್ ಪಾಯಿಂಟಾಗೆ ಉಪಯೋಗಿಸ್ಕೋತೀವಿ. ಅದರಿಂದ ನಮಗೆ ಅಂದರೆ ರಂಗಭೂಮಿಗೆ ಸಾಕಷ್ಟು ಹೆಲ್ಪ್ ಆಗಿದೆ. ನಾವು ನಿಮ್ಮಂತೆ ರೀಲ್ಸ್ಗಳನ್ನ ನೋಡಿ ನಮ್ಮದು ನಾಟಕಗಳ ಒಂದೊಂದು ತುಣುಕುಗಳನ್ನು ಅದನ್ನು ಬಿಡ್ತಾ ಇರ್ತೀವಿ. ಸೊ ಆ ಥರದಲ್ಲಿ ನಮಗೆ ಅದು ಸಹಾಯ ಆಗ್ತಾಯಿದೆ. ರಂಗಭೂಮಿ ಅನ್ನೋದು ಜೀವಂತ ಕಲೆ, ಯಾವತ್ತೂ ಅದು ಸಾವಿಲ್ಲ. ಅದಕ್ಕೆ ಅಷ್ಟೇ, ಅದನ್ನು ಬೀಟ್ ಮಾಡುವಂಥ ಕಲೆ ಇನ್ಯಾವುದೂ ಇಲ್ಲ.
ಯಾಕಂತ ಈ ಮುಂಬೈಯಲ್ಲಿ ಒಂದು ನಾಟಕ ಮಾಡೋದು ಆಡಿಯನ್ಸ್ ಇರ್ತಾರೆ, ಡೆಲ್ಲಿಯಲ್ಲಿ ಇರ್ತಾರೆ, ಕರ್ನಾಟಕದ ಎಲ್ಲೋ ಒಂದು ಕಡೆ ಅದು ವಿರಳ ಆಗ್ತಾ ಇದೆ, ನೋಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬಟ್ ಅದನ್ನು ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಯಾರದ್ದು? ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಶ್ರಮವಹಿಸಿ ಕೆಲಸ ಮಾಡಬೇಕಾಗುತ್ತೆ? ಇಲ್ಲಿ ಕಡಿಮೆ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮಗೆ ರಂಗಮಂದಿರಗಳಿಲ್ಲ. ನಮಗಿರೋದೇ ಒಂದು ರಂಗಶಂಕರ ಅಂತ, ಇನ್ನೊಂದು ಆ ಕಡೆ ಇನ್ನೊಂದು ಒಂದು ರಂಗಮಂದಿರ ಇದೆ. ನಮ್ಮದು ಬಡಾವಣೆಗೆ ಒಂದೊಂದು ರಂಗಮಂದಿರ ಆದರೆ ಅವಾಗ ಜನಗಳಿಗೆ ಹತ್ತಿರ ಆಗುತ್ತೆ. ಮೊದಲು ನಾವು ಚಿಕ್ಕವರಿದ್ದಾಗ ಬಹಳ ಚಿಕ್ಕದಾಗಿತ್ತು ಬೆಂಗಳೂರು ಎಷ್ಟಿದೆಯೋ ಅಷ್ಟೇ ಇತ್ತು. ಈಗ ಅದು ತುಮಕೂರಿಗೂ ದಾಟಿದೆ, ಈ ಕಡೆ ಚಿಕ್ಕಬಳ್ಳಾಪುರಕ್ಕೂ ಹೋಗಿದೆ. ಈ ಥರ ಎಲ್ಲ ಬೆಳೆದಿರೋದ್ರಿಂದ ಜನಕ್ಕೆ ಬರೀ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಬೇಕು ಅಥವಾ ರಂಗಶಂಕರಕ್ಕೆ ಟೈಮಿಗೆ ಸರಿಯಾಗಿ ಬರಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಆಯಾ ಬಡಾವಣೆಗಳಲ್ಲಿ ಇದ್ದರೆ ಒಂದು ರಂಗಮಂದಿರಗಳು ಅವಾಗ ಅದು ಸಹಾಯ ಆಗುತ್ತೆ. ಅದನ್ನು ನೀವು ತಂಡಗಳಿಗೆ ಯಾರು ತಂಡದ ಲೀಡರ್ ಇರ್ತಾರೋ ಅವರಿಗೆ ಲೀಸಿಗೆ ಅಂತ ಇಷ್ಟು ವರ್ಷನೋ ಏನೋ ಕೊಡ್ತು ಅಂತಂದರೆ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಕಲಾಕ್ಷೇತ್ರದಲ್ಲಿ ನಾವು ನಾಟಕನ ಮಾಡ್ತೀವಿ ಅಂತ ಬುಕ್ ಮಾಡಿದ್ರೆ ಯಾವತ್ತು ಅದು ಯಾವಾಗ ಯಾವ ಟೈಮ್ನಲ್ಲಿ ಗೌರ್ಮೆಂಟ್ ಬಂದು ಅದನ್ನು ಕ್ಯಾನ್ಸಲ್ ಮಾಡುತ್ತೋ ಗೊತ್ತಿಲ್ಲ. ಆ ಮೂಮೆಂಟಲ್ಲಿ ಬಂದು ನಾಳೆ ಇವತ್ತು ನಾಟಕ ಅಂತಂದರೆ ಇವತ್ತೇ ಕ್ಯಾನ್ಸಲ್ ಆಗಿರುತ್ತೆ. ಆಗ ನಾವು ಟಿಕೆಟ್ ಕೊಟ್ಟು ಎಲ್ಲರ ಹತ್ರನೂ ಟಿಕೆಟ್ ತೊಗೊಂಡಿರ್ತೀವಿ, ಅವ್ರಿಗೆ ವಾಪಸ್ ಕೊಡೋದು ಭಾಳ ಕಷ್ಟ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಕಲಾಕ್ಷೇತ್ರದ ಕಡೆ ನಾವು ಯಾರೂ ಹೋಗೋದೇ ಇಲ್ಲ. ಏಕೆಂತಂದರೆ ನಮಗೊಂದು ಭಯ ಇರುತ್ತೆ, ಪ್ರೇಕ್ಷಕರು ಬಂದು ಟಿಕೆಟ್ ಎಲ್ಲ ತೊಗೊಂಡು ಹೋದ್ಮೇಲೆ ಇವತ್ತು ನಾಟಕ ಅಂದರೆ ಇವತ್ತು ಕ್ಯಾನ್ಸಲ್ ಆದರೆ ಅವ್ರಿಗೆ ನಾವು ಮರುಪಾವತಿ ಮಾಡೋದಾದರೂ ಹೇಗೆ ದುಡ್ಡನ್ನು? ಸೊ ಈ ಥರದ ಒಂದು ಭಯದಿಂದ ನಾವು ಅಲ್ಲಿ ಹೋಗಲ್ಲ. ನಮಗಿರೋದು ಕಲಾಕ್ಷೇತ್ರ ಒಂದೇ. ಅದನ್ನು ಬಿಟ್ಟರೆ ಮಾರತಹಳ್ಳಿ ಅಂತ ಅಲ್ಲಿ ಸಮುಚ್ಚಯ ಭವನ, ಅಲ್ಲೊಂದು ಪುಟ್ಟದೊಂದು ರಂಗಮಂದಿರ ಇದೆ. ಅಲ್ಲಿಗೆ ಇವತ್ತು ನಾಟಕದ ನೋಡೋಕ್ಕೆ ಜನ ಬರ್ತಾರೆ. ನಾಟಕ ನೋಡೋಕ್ಕೆ ಕಮ್ಮಿ ಆಗಿದ್ದಾರೆ ಅಂತ ನಾನು ಒಪ್ಪದೇ ಇಲ್ಲ. ಬಹಳ ಜನ ಬರ್ತಾರೆ, ತುಂಬ ತುಳುಕುತ್ತೆ ರಂಗಮಂದಿರಗಳು. ರಂಗಭೂಮಿ ಅಂದರೆ ಏನು? ಅದರಿಂದ ಸಮಾಜಕ್ಕೆ ಕೊಡುಗೆ ಏನು? ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ? ಈ ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗಿನ ಯುವ ಪೀಳಿಗೆಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಖಾಲಿ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡೋದು, ಅದರಲ್ಲೇ ಕಾಲ ಕಳೀತಿರ್ತಾರೆ. ರಂಗಭೂಮಿಯಿಂದ ನಮ್ಮ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಪಾರ. ಯಾಕೆ ಈ ಕ್ವಶನ್ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು 4 ವರ್ಷ ಇರಬೇಕಾದ್ರೆ ಬಣ್ಣ ಹಚ್ಚಿದವರು, ನಿಮ್ಮ ಕಷ್ಟ ನೋವು ಅದರಲ್ಲೆಲ್ಲ ಗೊತ್ತಾಗತ್ತೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ರಂಗಭೂಮಿ ಅಂತಂದರೆ ಒಂದು ಜೀವಂತ ಇರುವಂಥ ಒಂದು ಸ್ಥಳ. ಪ್ರತಿಯೊಂದು ನಾವು ಜೀವಂತವಾಗೇ ನೋಡ್ತೀವಿ. ಆದ್ದರಿಂದ ಅದು ಜೀವಂತ ಕಲೆ. ಅದಕ್ಕೆ ಸಾಟಿ ಯಾವುದೂ ಇಲ್ಲ. ನೀವು ಏನೇ ಮೊಬೈಲ್ಸ್ ಇಟ್ಕೊಳ್ಳಿ, ರೀಲ್ಸ್ ಏನೇ ಮಾಡಿ, ಆ ರೀಲ್ಸನ್ನ ನಾವು ಪ್ಲಸ್ ಪಾಯಿಂಟಾಗೆ ಉಪಯೋಗಿಸ್ಕೋತೀವಿ. ಅದರಿಂದ ನಮಗೆ ಅಂದರೆ ರಂಗಭೂಮಿಗೆ ಸಾಕಷ್ಟು ಹೆಲ್ಪ್ ಆಗಿದೆ. ನಾವು ನಿಮ್ಮಂತೆ ರೀಲ್ಸ್ಗಳನ್ನ ನೋಡಿ ನಮ್ಮದು ನಾಟಕಗಳ ಒಂದೊಂದು ತುಣುಕುಗಳನ್ನು ಅದನ್ನು ಬಿಡ್ತಾ ಇರ್ತೀವಿ. ಸೊ ಆ ಥರದಲ್ಲಿ ನಮಗೆ ಅದು ಸಹಾಯ ಆಗ್ತಾಯಿದೆ. ರಂಗಭೂಮಿ ಅನ್ನೋದು ಜೀವಂತ ಕಲೆ, ಯಾವತ್ತೂ ಅದು ಸಾವಿಲ್ಲ. ಅದಕ್ಕೆ ಅಷ್ಟೇ, ಅದನ್ನು ಬೀಟ್ ಮಾಡುವಂಥ ಕಲೆ ಇನ್ಯಾವುದೂ ಇಲ್ಲ. ಯಾಕಂತ ಈ ಮುಂಬೈಯಲ್ಲಿ ಒಂದು ನಾಟಕ ಮಾಡೋದು ಆಡಿಯನ್ಸ್ ಇರ್ತಾರೆ, ಡೆಲ್ಲಿಯಲ್ಲಿ ಇರ್ತಾರೆ, ಕರ್ನಾಟಕದ ಎಲ್ಲೋ ಒಂದು ಕಡೆ ಅದು ವಿರಳ ಆಗ್ತಾ ಇದೆ, ನೋಡೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬಟ್ ಅದನ್ನು ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಯಾರದ್ದು? ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಶ್ರಮವಹಿಸಿ ಕೆಲಸ ಮಾಡಬೇಕಾಗುತ್ತೆ? ಇಲ್ಲಿ ಕಡಿಮೆ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನಮಗೆ ರಂಗಮಂದಿರಗಳಿಲ್ಲ. ನಮಗಿರೋದೇ ಒಂದು ರಂಗಶಂಕರ ಅಂತ, ಇನ್ನೊಂದು ಆ ಕಡೆ ಒಂದು ರಂಗಮಂದಿರ ಇದೆ. ನಮ್ಮದು ಬಡಾವಣೆಗೆ ಒಂದೊಂದು ರಂಗಮಂದಿರ ಆದರೆ ಅವಾಗ ಜನಗಳಿಗೆ ಹತ್ತಿರ ಆಗುತ್ತೆ. ಮೊದಲು ನಾವು ಚಿಕ್ಕವರಿದ್ದಾಗ ಬಹಳ ಚಿಕ್ಕದಾಗಿತ್ತು ಬೆಂಗಳೂರು ಎಷ್ಟಿದೆಯೋ ಅಷ್ಟೇ ಇತ್ತು. ಈಗ ಅದು ತುಮಕೂರಿಗೂ ದಾಟಿದೆ, ಈ ಕಡೆ ಚಿಕ್ಕಬಳ್ಳಾಪುರಕ್ಕೂ ಹೋಗಿದೆ. ಈ ಥರ ಎಲ್ಲ ಬೆಳೆದಿರೋದ್ರಿಂದ ಜನಕ್ಕೆ ಬರೀ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಬೇಕು ಅಥವಾ ರಂಗಶಂಕರಕ್ಕೆ ಟೈಮಿಗೆ ಸರಿಯಾಗಿ ಬರಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಆಯಾ ಬಡಾವಣೆಗಳಲ್ಲಿ ಇದ್ದರೆ ಒಂದು ರಂಗಮಂದಿರಗಳು ಅವಾಗ ಅದು ಸಹಾಯ ಆಗುತ್ತೆ. ಅದನ್ನು ನೀವು ತಂಡಗಳಿಗೆ ಯಾರು ತಂಡದ ಲೀಡರ್ ಇರ್ತಾರೋ ಅವರಿಗೆ ಲೀಸಿಗೆ ಅಂತ ಇಷ್ಟು ವರ್ಷನೋ ಏನೋ ಕೊಡ್ತು ಅಂತಂದರೆ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಕಲಾಕ್ಷೇತ್ರದಲ್ಲಿ ನಾವು ನಾಟಕನ ಮಾಡ್ತೀವಿ ಅಂತ ಬುಕ್ ಮಾಡಿದ್ರೆ ಯಾವತ್ತು ಅದು ಯಾವಾಗ ಯಾವ ಟೈಮ್ನಲ್ಲಿ ಗೌರ್ಮೆಂಟ್ ಬಂದು ಅದನ್ನು ಕ್ಯಾನ್ಸಲ್ ಮಾಡುತ್ತೋ ಗೊತ್ತಿಲ್ಲ.
ಆ ಮೂಮೆಂಟಲ್ಲಿ ಬಂದು ನಾಳೆ ಇವತ್ತು ನಾಟಕ ಅಂತಂದರೆ ಇವತ್ತೇ ಕ್ಯಾನ್ಸಲ್ ಆಗಿರುತ್ತೆ. ಆಗ ನಾವು ಟಿಕೆಟ್ ಕೊಟ್ಟು ಎಲ್ಲರ ಹತ್ರನೂ ಟಿಕೆಟ್ ತೊಗೊಂಡಿರ್ತೀವಿ, ಅವ್ರಿಗೆ ವಾಪಸ್ ಕೊಡೋದು ಭಾಳ ಕಷ್ಟ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಕಲಾಕ್ಷೇತ್ರದ ಕಡೆ ನಾವು ಯಾರೂ ಹೋಗೋದೇ ಇಲ್ಲ. ಏಕೆಂತಂದರೆ ನಮಗೊಂದು ಭಯ ಇರುತ್ತೆ, ಪ್ರೇಕ್ಷಕರು ಬಂದು ಟಿಕೆಟ್ ಎಲ್ಲ ತೊಗೊಂಡು ಹೋದ್ಮೇಲೆ ಇವತ್ತು ನಾಟಕ ಅಂದರೆ ಇವತ್ತು ಕ್ಯಾನ್ಸಲ್ ಆದರೆ ಅವ್ರಿಗೆ ನಾವು ಮರುಪಾವತಿ ಮಾಡೋದಾದ್ರೆ ಹೇಗೆ ದುಡ್ಡನ್ನು. ಸೊ ಈ ಥರದ ಒಂದು ಭಯದಿಂದ ನಾವು ಅಲ್ಲಿ ಹೋಗಲ್ಲ. ನಮಗಿರೋದು ಕಲಾಕ್ಷೇತ್ರ ಒಂದೇ. ಅದನ್ನು ಬಿಟ್ಟರೆ ಮಾರತಹಳ್ಳಿ ಅಂತ ಅಲ್ಲಿ ಸಮುಚ್ಚಯ ಭವನ, ಅಲ್ಲೊಂದು ಪುಟ್ಟದೊಂದು ರಂಗಮಂದಿರ ಇದೆ. ಅಲ್ಲಿಗೆ ಇವತ್ತು ನಾಟಕದ ನೋಡೋಕ್ಕೆ ಜನ ಬರ್ತಾರೆ. ನಾಟಕ ನೋಡೋಕ್ಕೆ ಕಮ್ಮಿ ಆಗಿದ್ದಾರೆ ಅಂತ ನಾನು ಒಪ್ಪದೇ ಇಲ್ಲ. ಬಹಳ ಜನ ಬರ್ತಾರೆ, ತುಂಬ ತುಳುಕುತ್ತೆ ರಂಗಮಂದಿರಗಳು.